ನಿನ್ನೆ ಗುಲ್ಬರ್ಗಾದಲ್ಲಿ ಏನು ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಸರ್ಕಾರದ ವಿರುದ್ಧ ಮೊಟ್ಟೆ ತಗೊಂಡು ಕಾರ್ ಮೇಲೆ ಹೊಡೆದು ಇಂಕ್ ತಗೊಂಡು ಕಾರ್ ಮೇಲೆ ಹಾಕಿ ಅವಾಜ್ಗಳು ಒಳಗಡೆ ಇವ್ರು ಕೇಳಿಸೋ ರೀತಿ ನಿಮ್ ಬಾ ನೋಡ್ಕೊಂತೀನಿ ಮುಗಿಸ್ತೀರಿ ಈ ತರ ಎಲ್ಲ ಅವಾಜ್ಗಳು ಹಾಕಿ ಒಬ್ಬ ವಿರೋಧ ಪಕ್ಷದ ನಾಯಕ ಅವರ ಡ್ಯೂಟಿ ಸರ್ಕಾರನ ತರಾಟೆಗೆ ತೆಗೆದುಕೊಳ್ಳಕ್ಕೆ ನಮ್ ಡ್ಯೂಟಿ ಅದು ನಮ್ ಕರ್ತವ್ಯ ಅದು. ನಾವು ಮಾಡಿಲ್ಲ ಅಂದ್ರೆ ಜನ ಕೇಳ್ತಾರೆ ಸರ್ಕಾರನ ಯಾಕೆ ತರಾಟೆಗೆ ತೆಗೆದುಕೊಂಡಿಲ್ಲ ಅಂತ. ಇಲ್ಲಿ ಕಾಂಗ್ರೆಸ್ಸಿನ ಈ ಗೂಂಡಾಗಿರಿಯಿಂದ ಇವತ್ತು ಮೊನ್ನೆ ಹಿಂದೆ ಸಿಟಿ ರವಿ ಮೇಲೆ ಒಂದು ಘಟನೆ ಆಯ್ತು ವಿಧಾನ ಪರಿಷತ್ತಲ್ಲಿ. ಇದು ಮತ್ತೆ ರಿಪಿಟೇಷನ್ ವಿಧಾನ ಪರಿಷತ್ತಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರ ಮೇಲೆ ಇದೇ ರೀತಿಯ ಹಲ್ಲೆ ಅಟ್ಯಾಕ್. ಪೊಲೀಸರು ಒಂಥರ ಅಲ್ಲಿ ಮೂಕ ಪ್ರೇಕ್ಷಕರಾಗಿ ನಿಂತು ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಯ್ತು. ಮುಂದಿನ ಕಾರ್ಯಕ್ರಮ ಇತ್ತು, ಅಲ್ಲೂ ಒಂದ್ 2,000 ಜನ ಇದ್ರು ಕಾರ್ಯಕ್ರಮದಲ್ಲಿ. ಆ ಕಾರ್ಯಕ್ರಮಕ್ಕೂ ಹೋಗಕ್ಕೆ ಅವಕಾಶ ಮಾಡಿಕೊಡದೆ 5 ಗಂಟೆಗಳ ಕಾಲ ಅವರನ್ನ ಕೂಡಾಕಿ ಅವ್ರಿಗೆ ಅವ್ಯಾಚ ಶಬ್ದಗಳಿಂದ ಬೈಯುವಂತ ಒಂದು ಕೆಲಸಗಳನ್ನ ಮಾಡಿ ಆಮೇಲೆ ಮುಂದಿನ ಕಾರ್ಯಕ್ರಮಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಅವಕಾಶ ಕೊಡದೆ ಪೊಲೀಸರು ಅವರನ್ನ ಆ ಜಿಲ್ಲೆಯಿಂದ ಆಚೆ ಹೋಗೋವರೆಗೂ ಕರ್ಕೊಂಡ್ಬಂದು ಆಚೆ ಬಿಟ್ಟಿದ್ದಾರೆ. ಇದು ಯಾವ ನ್ಯಾಯ? ಏನಾದ್ರೂ ಅವ್ರಿಗೆ ಅವ್ಯಾಚ ಶಬ್ದ ಅನ್ಸಿದ್ರೆ ಅದನ್ನ ಪ್ರಶ್ನೆ ಮಾಡಕ್ಕೆ ಕೋರ್ಟ್ಗಳಿದೆ, ನ್ಯಾಯಾಲಯ ಇದೆ. ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾಯ್ತು. ಅಲ್ಲಿ ಅವರು ಅದ್ರ ಬಗ್ಗೆ ನ್ಯಾಯಾಲಯ ತೀರಾ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂತ ಅಧಿಕಾರವನ್ನ ಈ ಕಾಂಗ್ರೆಸ್ ಅವರಿಗೆ ಯಾಕೆ ಕೊಡ್ತು? ಅದು ಗುಲ್ಬರ್ಗಾದಲ್ಲಿ ಈ ತರ ಘಟನೆ ಮೊದ್ಲೇನಲ್ಲ, ಪ್ರತಿದಿನದ ಕಾಯಕ ಔಟ್ ಅಲ್ಲ ನಮ್ಮ ಕಾರ್ಯಕರ್ತರ ಮೇಲೆ, ಪ್ರತಿದಿನದ ಕಾಯಕ ಔಟ್ ಕಾಂಗ್ರೆಸ್ ಅವರ ಅಲ್ಲೇ ಈ ಘಟನೆ ಆಗಿರುವಂತದ್ದು. ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಗೂಂಡಾಗಿರಿ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಪ್ರಿಯಾಂಕಾ ಖರ್ಗೆ ಅವರು ಇದರ ಹಿಂದೆ ಇದ್ದಾರೆ ಅಂತ ಹೇಳಿ ಈಗಾಗಲೇ ನಾವು ಗವರ್ನರ್ ಅವ್ರಿಗೂ ಕೂಡ ವಿನಂತಿಯನ್ನ ಮಾಡಿದಿರಿ. ಇವತ್ತು ಸೂಕ್ತ ರಕ್ಷಣೆಯನ್ನ ಕೊಡಬೇಕು ನಾರಾಯಣ ಸ್ವಾಮಿ ಅವರಿಗೆ. ಮತ್ತೆ ಈ ಆಗಿರುವಂತ ಕ್ರಮದ ಬಗ್ಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಮೇಲೆ, ಅಲ್ಲಿ ಯಾರು ಬಂದಿದ್ರು ಗೂಂಡಾಗಳು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನ ಮಾಡಿದಿರಿ. ಇದಾದ್ಮೇಲೆ ಡಿಜಿಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಡ್ತೀನಿ.